ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರಾಯಬಾಗ ತಾಲೂಕಿನ ಅಳಗವಾಡಿ ಹಾಗೂ ಹಿಡಕಲ್ ಗ್ರಾಮದ ತೋಟದಲ್ಲಿ ರಾತ್ರಿ ವೇಳೆ ವಿದ್ಯುತ್ ಇಲ್ಲದೆ ಪರದಾಡುತ್ತಿರುವ ರೈತರು ಹಾಗೂ ಸಾರ್ವಜನಿಕರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಳ್ಳಿಗಳ ತೋಟದ ಮನೆಗಳಿಗೆ ರಾತ್ರಿ ಸಮಯದಲ್ಲಿ ಎಲ್ಲಾ ಪಿಡರಗಳಿಂದ ವಿದ್ಯುತ್ ತೆಗೆದು ರೈತರ ಜೀವದ ಜೊತೆಗೆ ಆಟವಾಡುತ್ತಿರುವ ಹೆಸ್ಕಾಂ ಅಧಿಕಾರಿಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ, ನಾಚಿಕೆ ಹಾಗೂ ರೈತರ ಬಗ್ಗೆ ಕಾಳಜಿ ಇದ್ರೆ ಹಗಲು ಹೊತ್ತಲ್ಲಿ 7 ಗಂಟೆ ಮತ್ತು ರಾತ್ರಿ ಹೊತ್ತು ಸಿಂಗಲ್ ಫೇಸ್ ವಿದ್ಯುತ್ ಕೊಡಬೇಕು. ರೈತರು ಅಧಿಕಾರಿಗಳಿಗೆ ಗೆರವು ಹಾಕಿ ಅಧಿಕಾರಿ ಹಾಗೂ ರೈತರ ಮಧ್ಯೆ ಕೆಲ ಹೊತ್ತು ವಾಗ್ವಾದ ನಡೆದಿದೆ. ಫಂಕ್ಷನ್ ಮಾಡೋದು ಗೊತ್ತಾಯ್ತು, ಮತ್ತೆ ಕರ್ಕೊಂಡು ಹೋಗೋದು ಗೊತ್ತಾಗಲ್ಲ ನಿಮ್ಗೆ. ನಾವೇ ಬರ್ಬೇಕಾಯ್ತೆ, ನಾವೇ ಬರ್ಬೇಕಾಯ್ತೆ. ಕರ್ಕೊಂಡು ಫಂಕ್ಷನ್ ಮಾಡೋದು ಗೊತ್ತಾಯ್ತು, ಅವ್ರು ಕರ್ಕೊಂಡು ಹೋಗ್ಬೇಕೈತ್ರಿ. ಅವ್ರ ಒಬ್ಬ ಶಾಸಕರಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬೇಕೈತ್ರಿ. ಈಗ ಸರ ಮಾಡಿ ನಾವು ಹಿಡ್ಕಲ್ ಕೈ ನೋಡ್ರಿ, ಬರೀ ನೀವು ಮುಂದಿಲ್ರಿ, ನೀವು ಬರೀ ಮುಂದಿಲ್ರಿ ಅಲ್ಲ. ಈಗ ಇದೇ ಜಸ್ಟ್ ಅಂದ್ರೆ ಜನಪ್ರಿಯ ಶಾಸಕರು 6 ಗಂಟೆ ಫೋನ್ ಹಚ್ಚಿ ಲೈನ್ ನಾವು ಕೆಲಸ ಮಾಡೋಣ ಬೇಡ ಕೆಲಸ ಮಾಡ್ತೀಯ. ಮಾಡಿ ನೆಚ್ಚಿಗೆ 4 ಗಂಟೆಗೆ ಲೈನ್ ಹಾಕತ್ತಾ ಇದ್ವು. ಒಂದು ದಿವಸ ಟಾಯ್ಲೆಟ್ ನೀರ್ಲಾಗ ಫೋನ್ ಹಚ್ಚಿ ಲೈನ್ ಇಲ್ಲ, ಬರೀ ಅದು ದಿವಸ ಲೈನ್ ಇಲ್ಲ, ಟಾಯ್ಲೆಟ್ ನೀರಿಲ್ಲ. ಸಿಂಗಲ್ ಫೇಸ್ ಇದ್ರ ಬಗ್ಗೆ ಬಹಳ ಮಾತಾಡ್ತೀವಿ. ಲೈನ್ ಅದ ಸರ್, ನಾ ಹೇಳನ್ರಿ ನಮ್ಮ ಹರಿಗೇರಿ ಕೇಳಿದ್ನಿ 7 ತಾಸು ಪಟ್ಟಾರನು ಗಾಡಿ ಮಾಡ್ಲವ್ರ. ಈ ವಾರದಾಗ ಮೆಸೇಜ್ ಮಾಡ್ಯಾರ ಅವ್ರು. ಆದೇಶ ಮಾಡೋರು ನೀವು ರೀ ಸರ, ಕೇಳೋರು ನೀವು ಇದಾಗ ನೋಡ್ರಿ ರಾತ್ರಿ ಟೈಮ್ದಾಗ ಎಂಟು ಟೈಮ್ ಲೈನ್ ಕೊಡೋದು ಈಗ ಲೈನ್ ಕೊಡ್ತಂದ್ರೆ 4 ಗಂಟೆಯಿಂದ 6 ತನ ಲೈನ್ ಕೊಡ್ತು ಅಂದ್ರೆ ಈಗ ಇಲ್ಲೇ ನೋಡಿ ಈ ಪಾಠದವ್ರಿಗೆ 3 ಸತ್ತೆ ಬಂದ್ಬಿಟ್ಟು 3 ಸಾಲ ಇಲ್ಲಿ ನೋಡ್ರಲ್ಲ ನೀವು ಚಾರ್ಜ್ ಮಾಡಿ ನೋಡ್ರಿ ನಿಮ್ ಕೈಲಿ ಆಗ್ಲಿ. ಜೋಡಿ ಬರಲ್ಲ, ಅವರು ಇಲ್ಲೇ ಐತಿ ಅವ್ರು. ಹೌದ್ರಿ ಸರ, ತಪ್ಪು ತಗೋಬೇಡ್ರಿ. ಈಗ ಕರ್ಕೊಂಡು ಫಂಕ್ಷನ್ ಮಾಡೋದು ಗೊತ್ತಾಯ್ತು, ಮತ್ತೆ ಕರ್ಕೊಂಡು ಹೋಗೋದು ಗೊತ್ತಾಗಲ್ಲ ನಿಮ್ಗೆ. ನಾವೇ ಬರ್ಬೇಕೈತೆ, ನಾವೇ ಬರ್ಬೇಕಾಯ್ತೆ. ಕರ್ಕೊಂಡು ಫಂಕ್ಷನ್ ಮಾಡೋದು ಗೊತ್ತಾಯ್ತು. ಯಾವ ಫೀಡರ್ ಅದ್ರಿ ನೀವು ಕೆಳಕ್ ಅವ್ರಿಗೆ ಹೇಳಿಲ್ರಿ, ಅವ್ರು ಕರ್ಕೊಂಡು ಹೋಗ್ಬೇಕೈತ್ರಿ. ನಾವು ನಮ್ಮನೆ ಈಗ ಸರ ಮಾಡಿ ನಾವು ಹಿಡ್ಕಲ್ ಕೈ ಹೋದ್ರಿ, ಬರೀ ನೀವು ಮುಂದಿಲ್ರಿ, ನೀವು ಬರೀ ಮುಂದಿಲ್ರಿ ಮುಂದಿಲ್ರಿ ಅಲ್ಲ. ಈಗ ಇದೇ ಜಸ್ಟ್ ಅಂದ್ರೆ ಇದೇ ಗಂಟೈತ್ರಿ. ಅವ್ರು ಒಬ್ಬ ಜನಪ್ರಿಯ ಶಾಸಕರು ಅಂದಿದ್ದು ನಡೀತಾರೆ. ಯಾಕ ಕರ್ಕೊಂಡು 6 ಗಂಟೆ ಫೋನ್ ಹಚ್ಚಿ ಲೈನ್ ಅದ್ರ ಸಂಬಂಧ ಪಾಠ ಆಗಾಯ್ತು. ತಕರಾರು ಆಯ್ತಂದ್ರೆ ಯಾರು ಪ್ರಾಬ್ಲಮ್ ಸಾಲ್ವ್ ಮಾಡವ್ರೆ? ಅವ್ರದ್ದು ಹೋಗಿ ರೈತರು ಈಗ ಅವ್ರ 3 ತಿಂಗಳ ಲೈನ್ ನಮ್ಗೆ 3 ತಿಂಗಳ ಪ್ರಾಬ್ಲಮ್ ಹೇಳಕ ನೀವು ಮಾಡಿ ಮಂಗಳವಾರ ದಿವಸ 15 ದಿವಸದಿಂದ ಲೈನ್ ಕರೆಕ್ಟ್ ಕೊಡ್ತಂದ್ರೆ ಬರ್ಬೇಕಾದ್ರೆ ನಮ್ಮ ಲೈನ್ ಸರ್ ಏನ್ರ ಲೈನ್ ಕೊಡ್ತಂದ್ರೆ ಲೈನ್ ಕೊಡ್ರಿ. 15 ತಾಸು ಲೈನ್ ಕೊಡ್ಬೇಕಿತ್ತು ಕೊಡ್ರಿ. ಯಾವ ಫೀಡರ್ ನಿಮ್ದು? ಹೇಳ್ರಿ 7 ತಾಸು 3 ದಿವಸ ಬೆನ್ನತ್ ಮಾಡಿಸ್ಬೇಕಿಲ್ಲ. ಯಾವ್ದು ಲೋಡ್ ಆಗೈತಲ್ಲಿ? ಎಷ್ಟು ಲೋಡ್ ಆಗೈತಿ? ಮತ್ತೆ 2 ಪಾಳೆ ಕೊಟ್ಟಂದ್ರೆ 7 ತಾಸು ಚಾಲು ಮಾಡಿ ಅದನ್ನ. ನೀ ಬಾಯಿಲಿ ಸ್ಟೇಷನ್ಗೆ ಅಲ್ಲಿ ಎಲ್ಲ ಫೀಡ್ರ್ 7 ತಾಸು ಮಾಡಿಸ್ಕೊಡೋದನ್ನ. 2 ಪಾಳೆ ಯಾರು ಕೊಡಿಸೋದನ್ನ. ಎಲ್ಲಿ ಜಿಯೋಸ್ ಓಪನ್ ಮಾಡ್ತೀವಿ ಅಣ್ಣ, ಅಲ್ಲಿ ಲಿಂಕ್ ಲೈನ್ ಆಗೋಟ ಹೇಳ್ತಂದ್ಮೇಲೆ ನಾನು ಹೇಳ್ಬೇಕಲ್ಲ. ನೀನು ಇದನ್ನೇ ಮಾಡಲಿ, ನಾನು ನೀ ಅಲ್ಲಿ ಕುಂದ್ರಾವಲ್ಲಿ ಲಿಂಕ್ ಲೈನ್ ಮಾಡಿಸ್ಕೊಡತ್ತಿಲ್ಲ.
ಎಷ್ಟು ದಿನ ಬೇಕು ರೀ ಮಾಡಕ್ಕೆ? ವಾರ ಮಟ್ಟ ಡಬಲ್ ಲೈನ್ ಪಾಳೆ ಹಚ್ಚಿ ವಾರ ಅದನ್ನ ಮುಗಿಸ್ಕೊಟ್ಟಿಂದ ಡಬಲ್ ಲೈನ್ ತೆಗಿ ಬಾ ಅಲ್ಲಿ ಸ್ಟೇಷನ್ಗಲ್ಲಿ ಆ ಜೈ ಮುಂದಿಲ್ಲಲ್ಲಿ 7 ತಾಸು ಚಲೋ ಆಗ್ಬೇಕು ಈಗ ಅಳಗವಾಡಿ ಅದು ಮಾಡಿಗೆ ಬಾ ಅಲ್ಲಿ. ನೀ ಬಾಯಿಗಲ್ಲಿ ಎಲ್ಲದಿ ನೀನು ಆ ದವಾಖಾನೆ ಬಿಟ್ಟು ಬಾಯಿಲಿ ನೀ ಬಾಯಿ ದವಾಖಾನೆ ಬಿಡು ದವಾಖಾನೆ ಆಮೇಲೆ ಹೋಗುವಂತೆ ಬಾಯಿಲಿ ನಿಂಗೆ ತೋರಿಸ್ತೀನಿ ಆರೋಗ್ಯರಿಗೆ ನಾ ತೋರಿಸ್ತೀನಿ ಬಾಯಿಲಿ ಕೆಲಸ ಮಾಡಲ್ಲ ಈಗ ನೀ ಬಾಯಿಲಿ ಸ್ಟೇಷನ್ ಬಾಯಿಲಿ ಸ್ಟೇಷನ್ಗೆ ಬಾ. ಪ್ರತಿ ಬಾರಿ ಮನವಿ ಸಲ್ಲಿಸಿ ರಾತ್ರಿ ವೇಳೆಯಲ್ಲಿ ವಿದ್ಯುತ್ ಕೊಡಿ ಅಂತ ಬೇಡಿಕೊಂಡ್ರು ಕೂಡ ಕ್ಯಾರೆ ಅನ್ನದ ಅಧಿಕಾರಿಗಳು. ಇದರಿಂದ ರಾಯಭಾಗ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ್ ನಾಯ್ಕ ಹಾಗೂ ಸಿಬ್ಬಂದಿಗಳಿಗೆ ಗೇಟ್ ಬಂದ್ ಮಾಡಿ ಗೆರವ್ ಹಾಗೂ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಅಳಗವಾಡಿ ಗ್ರಾಮದಲ್ಲಿ ಜರುಗಿದೆ. ಪ್ರತಿದಿನ ರಾತ್ರಿ ಸಮಯದಲ್ಲಿ ವಿದ್ಯುತ್ ನೀಡಬೇಕು, ರೈತರು ಹಾಗೂ ಶಾಲಾ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಅನುಕೂಲ ಕಲ್ಪಿಸಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಭರಮಣ್ಣ ಚಿಮ್ಮಡ, ತಾಲೂಕು ಅಧ್ಯಕ್ಷ ಕಾಶಪ್ಪ ಜಂಬಗಿ, ಉಪಾಧ್ಯಕ್ಷ ಅಪ್ಪು ಇಂಗಳಿ, ಹಸಿರು ಸೇನೆಯ ಶೀತಲ್ ಹಂಜಿ, ಮಲ್ಲಪ್ಪ ಮಾಖಾನೆ, ಪಾರಿಸ ನಾಗನೂರ, ಶ್ರೀಮಂತ ನಾಗನೂರ ಬಾಬು ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.